Do your eyes feel tired after looking at screen for longer hours? ನಿಮಗೂ ಕೂಡ ಹೆಡೇಕ್, ಬ್ಲರ್ಡ್ ವಿಷನ್ ಅಥವಾ ಸ್ಪೆಕ್ಟಿಕಲ್ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆಯಾ? ಇವತ್ತಿನ ಲೈಫ್ ಸ್ಟೈಲಲ್ಲಿ ನಮ್ಮ ಕಣ್ಣ ಮೇಲೆ ತುಂಬ ಸ್ಟ್ರೇನ್ ಆಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ನಮಗೆ ಫೋನ್ನಲ್ಲೇ ಸಿಗುತ್ತೆ. ಮಕ್ಕಳು ಕ್ಲಾಸ್ಗಳು ಕೂಡ ಆನ್ಲೈನ್ ನಡೆಯುತ್ತೆ. ವರ್ಕಲ್ಲಿ ಲ್ಯಾಪ್ಟಾಪ್ಸ್ ತುಂಬ ಯೂಸ್ ಮಾಡ್ತಿರ್ತೀವಿ. ಎಸ್ಪೆಷಲಿ ಸ್ಕ್ರೀನ್ನ ನೋಡಬೇಕಾದ್ರೆ ನಾವು ಯಾರೂ ಬ್ಲಿಂಕ್ ಮಾಡಲ್ಲ. ಇದರಿಂದ ನಮ್ಮ ಐಸ್ ಮೇಲೆ ತುಂಬ ಸ್ಟ್ರೇನ್ ಆಗ್ತಾ ಬರುತ್ತೆ. ಹೇಳಬೇಕು ಅಂದರೆ ಅಟ್ಲೀಸ್ಟ್ 40-50% ಆಫ್ ದಿ ಟೈಮ್ ಇನ್ ಅ ಡೇ ನಾವೆಲ್ಲರೂ ಸ್ಕ್ರೀನ್ನ ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೂ ಕೂಡ ಅರ್ಲಿ ಏಜಲ್ಲಿ ಸ್ಪೆಕ್ಟಿಕಲ್ಸ್ ಯೂಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಇನ್ನು ವಯಸ್ಸಾದವರಲ್ಲಿ ನ್ಯಾಚುರಲಿ ವಿಷನ್ ವೀಕನಿಂಗ್ ಆಗ್ತಾ ಇರುತ್ತೆ. ಸೊ ಅವರಲ್ಲೂ ಸ್ಪೆಕ್ಟಿಕಲ್ಸ್ ಯೂಸ್ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ. ನಮ್ಮ ಬಾಡಿಗೆ ಹೇಗೆ ಕೇರ್ ಮತ್ತು ಎಕ್ಸಸೈಸ್ ಬೇಕೋ ಅದೇ ರೀತಿ ನಮ್ಮ ಕಣ್ಣಿಗೆ ಕೂಡ ಕೇರ್ ಮತ್ತು ಎಕ್ಸಸೈಸ್ ನೆಸೆಸಿಟಿ ಇರುತ್ತೆ. Hello everyone, welcome to Doshas and Dumbbells on the Go, where we train strong, live balanced and explore more. I'm Dr. Rohini and I'm back again with an episode of Exercise and Yoga series with Doshas and Dumbbells on the Go. ಇವತ್ತು ನಾನು ಸಿಂಪಲ್ ಮತ್ತು ಜೆಂಟಲ್ ಐ ಎಕ್ಸಸೈಸ್ನ ಹೇಳ್ಕೊಡ್ತೀನಿ. ಇದರಿಂದ ನಿಮ್ಮ ಐ ಸ್ಟ್ರೇನ್ ಕಡಿಮೆ ಆಗುತ್ತೆ, ಐ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ಓವರಾಲ್ ಐ ಹೆಲ್ತ್ ಇಂಪ್ರೂವ್ ಆಗ್ತಾ ಬರುತ್ತೆ. ಈ ಐ ಎಕ್ಸಸೈಸ್ನ ಯಾರೆಲ್ಲ ಮಾಡ್ಬೋದು? ಐ ಎಕ್ಸಸೈಸ್ ಮಾಡೋಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಐ ಹೆಲ್ತ್ನ ಯಾರೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದೀರೋ ಅವರೆಲ್ಲ ಈ ಎಕ್ಸಸೈಸ್ನ ಮಾಡಬಹುದು. ಸ್ಪೆಸಿಫಿಕ್ ಆಗಿ ಯಾರೆಲ್ಲ ಇದನ್ನು ಮಾಡಬೇಕು? ಎಸ್ಪೆಷಲಿ ಚಿಕ್ಕ ಮಕ್ಕಳು ಯಾರು ತುಂಬ ಸ್ಕ್ರೀನ್ನ ಯೂಸ್ ಮಾಡ್ತಾರೆ, ಇಲ್ಲ ಬುಕ್ಸ್ನ ತುಂಬ ಹತ್ತಿರ ಇಟ್ಕೊಂಡು ಓದ್ತಾರೆ, ಅವರು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ದ್ಯಾಟ್ ಐ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಸ್ಪೆಕ್ಟಿಕಲ್ ಡಿಪೆಂಡೆನ್ಸಿ ನಿಧಾನಕ್ಕೆ ಕಡಿಮೆ ಆಗುತ್ತೆ ಆ್ಯಂಡ್ ಅರ್ಲಿ ಏಜ್ ಸ್ಪೆಕ್ಟಿಕಲ್ ಯೂಸ್ನ ನೀವು ಅವಾಯ್ಡ್ ಮಾಡ್ಬೋದು. ಇನ್ನು ಎಲ್ಡರ್ಸ್ ಇಲ್ಲ ವಯಸ್ಸಾದವರು ಯಾರಿಗೆ ವಿಷನ್ ವೀಕ್ನಿಂಗ್ ಆಗ್ತಾ ಬರ್ತಿದೆ, ಇಲ್ಲ ವಿಷನ್ ವೀಕ್ನಿಂಗ್ನ ಡಿಲೇ ಮಾಡಬೇಕು ಅಂತಿದ್ದೀರೋ ಅವರೆಲ್ಲ ಈ ಎಕ್ಸಸೈಸ್ನ ಮಾಡಬಹುದು. ಇನ್ನು ಯಾರಿಗೆ ತುಂಬ ಐ ಸ್ಟ್ರೇನ್ ಆಗ್ತಿರುತ್ತೆ, ಲಾಂಗ್ ಅವರ್ಸ್ ಸ್ಕ್ರೀನ್ನ ಯೂಸ್ ಮಾಡ್ತಿರೋ ವರ್ಕಲ್ಲಿ, ಅವರು ಕೂಡ ಈ ಐ ಎಕ್ಸಸೈಸ್ನ ಮಾಡಬಹುದು. ಈ ಐ ಎಕ್ಸಸೈಸಸ್ನ ನೀವು ದಿನಕ್ಕೆ 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಐ ಎಕ್ಸಸೈಸ್ ಸ್ಟಾರ್ಟ್ ಮಾಡೋ ಮುಂಚೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಐದರ್ ಫ್ಲೋರ್ ಮೇಲೆ ಇಲ್ಲ ಚೇರ್ ಮೇಲೆ ನಿಮ್ಮ ಬೆನ್ನನ್ನು ಸ್ಟ್ರೇಟಾಗಿ ಇಟ್ಟು ಕೂತ್ಕೊಳ್ತೀರಾ. ನೀವು ಕೂತಿರೋ ರೂಮ್ನಲ್ಲಿ ನ್ಯಾಚುರಲ್ ಲೈಟ್ ಇರಲಿ, ಬಲ್ಬ್ ಇಲ್ಲ ಟ್ಯೂಬ್ಲೈಟ್ ಆನ್ ಮಾಡಬೇಡಿ, ಇಲ್ಲ ರೂಮ್ ತುಂಬ ಡಾರ್ಕ್ ಕೂಡ ಇರಬಾರ್ದು, ಅತಿ ಹೆಚ್ಚು ಬೆಳಕು ಕೂಡ ಇರಬಾರ್ದು. ಇಲ್ಲಿ ನಾನು ಲೈಟ್ಸ್ ಆನ್ ಮಾಡಿದ್ದೀನಿ ಬಿಕಾಸ್ ನನ್ನ ಐ ಮೂಮೆಂಟ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ. ಇವಾಗ ಐ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಐ ಎಕ್ಸಸೈಸ್ ಮಾಡಬೇಕಾದ್ರೆ ಫಸ್ಟ್ ಪಾಮಿಂಗಿಂದ ವಿ ವಿಲ್ ಸ್ಟಾರ್ಟ್. ನಿಮ್ಮ ಎರಡೂ ಕೈಗಳನ್ನು ಹೀಗೆ ಜೋಡಿಸಿ ಹೀಗೆ ರಬ್ ಮಾಡಬೇಕು. ರಬ್ ಮಾಡಿ 3 ಸೆಕೆಂಡ್ಸ್. ಅದಾದಮೇಲೆ ಕೈನ ಹೀಗೆ ಕಪ್ ಮಾಡಿ ನಿಮ್ಮ ಬೆರಳಿನ ಮೂಲ ಭಾಗ ನಿಮ್ಮ ಐಬ್ರೋಸಿಗೆ ತಾಗಬೇಕು ಮತ್ತು ಈ ರಿಸ್ಟಿನ ಮೇಲೆ ಭಾಗ ನಿಮ್ಮ ಚೀಕ್ ಬೋನ್ ಮೇಲೆ ತಾಗಬೇಕು. ನಿಮ್ಮ ಐ ಮೇಲೆ ಜಾಸ್ತಿ ಪ್ರೆಷರ್ ಹಾಕಾಗಿಲ್ಲ, ಬರೀ ಆ ಹೀಟ್ ಮಾತ್ರ ತಾಗಬೇಕು. ಕಣ್ಣನ್ನು ಮುಚ್ಚಿ ನಿಧಾನಕ್ಕೆ ಹೀಗೆ ನಿಮ್ಮ ಪಾಮ್ಸ್ನ ನಿಮ್ಮ ಕಣ್ಣಿನ ಮೇಲೆ ಪ್ಲೇಸ್ ಮಾಡಿ. ಒಂದು 5 ಸೆಕೆಂಡ್ಸ್ ಆದಮೇಲೆ ನಿಮ್ಮ ಪಾಮ್ಸ್ನ ಇಳಿಸಿ ಕಣ್ಣನ್ನು ನಿಧಾನಕ್ಕೆ ಓಪನ್ ಮಾಡ್ತೀರ. ಫಸ್ಟ್ ಎಕ್ಸಸೈಸ್ ಐ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್. ಇದನ್ನು ಮಾಡಬೇಕಾದ್ರೆ ನಿಮ್ಮ ಎರಡೂ ಕಣ್ಣ ಓಪನ್ ಇಟ್ಟು ಫಸ್ಟ್ ಸ್ಟ್ರೇಟ್ ನೋಡ್ತೀರಿ. ನಿಧಾನಕ್ಕೆ ನಿಮ್ಮ ಕಣ್ಣ ಮೇಲೆ ಮೂವ್ ಮಾಡ್ತೀರಾ. ಐಬಾಲ್ಸ್ನ ಮೇಲೆ ಮೂವ್ ಮಾಡಿ 2 ಸೆಕೆಂಡ್ಸ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಐಬಾಲ್ಸ್ನ ಕೆಳಗಡೆ ಮೂವ್ ಮಾಡ್ತೀರಾ. 2 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀರಾ. ಇದನ್ನು 10 ಟೈಮ್ಸ್ ರಿಪೀಟ್ ಮಾಡಿ. ಸೆಕೆಂಡ್ ಎಕ್ಸಸೈಸ್ ಐ ಸೈಡ್ವೇಸ್ ಮೂವ್ಮೆಂಟ್. ಇದನ್ನು ಮಾಡಬೇಕಾದ್ರೆ ನಿಮ್ಮ ಐಬಾಲ್ಸ್ನ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ನಿಧಾನಕ್ಕೆ ಮೂವ್ ಮಾಡಬೇಕು. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಒನ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್, ನಿಮ್ಮ ನೆಕ್ ಸ್ಟ್ರೇಟ್ ಆಗಿರಬೇಕು, ಹೆಡ್ ಸ್ಟ್ರೇಟ್ ಆಗಿರಬೇಕು. ಐ ಎಕ್ಸಸೈಸ್ ಮಾಡಬೇಕಾದ್ರೆ ಬರೀ ಐಬಾಲ್ಸ್ನ ಮಾತ್ರ ನೀವು ಮೂವ್ ಮಾಡಬೇಕಾಗಿ ಬರುತ್ತೆ. ಥರ್ಡ್ ಎಕ್ಸಸೈಸ್ ಐ ಡಯಾಗ್ನಲ್ ಮೂವ್ಮೆಂಟ್. ಇದನ್ನು ಮಾಡಬೇಕಾದ್ರೆ ನೀವು ಫಸ್ಟ್ ರೈಟ್ ಸೈಡ್ ಟಾಪ್ ಕಾರ್ನರ್ ನೋಡ್ತೀರಾ, ಹಾಗೆ ಡಯಾಗ್ನಲಿ ಲೆಫ್ಟ್ ಸೈಡ್ ಬಾಟಮ್ ಕಾರ್ನರ್ನ ನೋಡಬೇಕು. ಇದನ್ನು 10 ಟೈಮ್ಸ್ ಮಾಡ್ತೀರಾ. ಸೇಮ್ ಫಸ್ಟ್ ನೀವು ಲೆಫ್ಟ್
ಸೈಡ್ ಟಾಪ್ ಕಾರ್ನರ್ನ ನೋಡ್ತೀರಾ, ಹಾಗೆ ರೈಟ್ ಸೈಡ್ ಬಾಟಮ್ ಕಾರ್ನರ್ನ ನೋಡಬೇಕು. ಇದನ್ನು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಎರಡೂ ಕಡೆ ನೀವು ಕವರ್ ಮಾಡಬೇಕಾಗತ್ತೆ ಇದನ್ನು ಮಾಡಬೇಕಾದ್ರೆ. ಫೋರ್ತ್ ಎಕ್ಸಸೈಸ್ ಐ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್. ಇದನ್ನು ಐಬಾಲ್ ರೊಟೇಷನ್ ಅಂತಲೂ ನೀವು ಕರಿಬೋದು. ಫಸ್ಟ್ ನಿಮ್ಮ ಎರಡೂ ಕಣ್ಗಳನ್ನು ಮೇಲೆ ನೋಡ್ತೀರಾ, ನೆಕ್ಸ್ಟ್ ರೈಟ್ ಸೈಡ್ ಕಾರ್ನರಿಗೆ ನಿಧಾನಕ್ಕೆ ಮೂವ್ ಮಾಡ್ತೀರಾ, ಹಾಗೆ ಕೆಳಗಡೆ ನೋಡ್ತೀರಾ, ಮತ್ತೆ ಲೆಫ್ಟ್ ಕಾರ್ನರಿಗೆ ಮೂವ್ ಮಾಡ್ತೀರಾ, ಮತ್ತೆ ಮೇಲ್ಗಡೆ ನೋಡ್ತೀರಾ. ಇದು ಕ್ಲಾಕ್ ವೈಸ್ ರೊಟೇಷನ್. ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನಿಗೆ ಮೇಲ್ಗಡೆ ನೋಡ್ತಾ ಲೆಫ್ಟ್ ಕಾರ್ನರಿಗೆ ಮೂವ್ ಮಾಡ್ತೀರಾ, ನೀವು ಕೆಳಗಡೆ ನೋಡ್ತೀರಾ, ಮತ್ತು ರೈಟ್ ಕಾರ್ನರಿಗೆ ನೋಡ್ತೀರಾ, ಮತ್ತು ಮೇಲೆ ನೋಡ್ತೀರಾ. ಇದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಎರಡೂ ಮೂವ್ಮೆಂಟ್ಸ್ನ 10 ಟೈಮ್ಸ್ ಈಚ್ ನೀವು ರಿಪೀಟ್ ಮಾಡಬೇಕಾಗತ್ತೆ. ಫಿಫ್ತ್ ಎಕ್ಸಸೈಸ್ ಥಂಬ್ ಫೋಕಸಿಂಗ್ ಆರ್ ನಿಯರ್ ಆ್ಯಂಡ್ ಫಾರ್ ಫೋಕಸಿಂಗ್. ಇದನ್ನು ಮಾಡೋಕ್ಕೆ ನಿಮ್ಮ ಒಂದು ಕೈನ ಮುಷ್ಟಿ ಕಟ್ಟಿ ಥಂಬ್ನ ನೇರ ಇಡ್ತೀರಾ. ನಿಮ್ಮ ಈ ಕೈನ ನಿಮ್ಮ ಎರಡೂ ಕಣ್ಗಳ ಮಧ್ಯೆ ತೊಗೊಂಡು ಬರಬೇಕು. ಈ ಕೈನ ಹಿಂದೆ ಮತ್ತು ಮುಂದೆ ಮೂವ್ ಮಾಡ್ತಿರ್ತೀರ. ನಿಮ್ಮ ಎರಡೂ ಕಣ್ಗಳು ನಿಮ್ಮ ಥಂಬ್ನ ತುದಿನ ಫೋಕಸ್ ಮಾಡ್ತಾ ಇರಬೇಕು. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಇದನ್ನು ನೀವು 10 ಟೈಮ್ಸ್ ರಿಪೀಟ್ ಮಾಡ್ತೀರಾ. ಸೊ ಎರಡೂ ಕೈನ ಮುಷ್ಟಿ ಕಟ್ಟಿ ನಿಮ್ಮ ಎರಡೂ ಕಣ್ಗಳ ಮಧ್ಯೆ ಥಂಬ್ನ ಹೀಗೆ ಇಡಬೇಕಾಗತ್ತೆ. ನಿಧಾನಕ್ಕೆ ಕೈನ ಮೂವ್ ಮಾಡ್ತಾ ನಿಮ್ಮ ಎರಡೂ ಕಣ್ಗಳನ್ನು ಥಂಬ್ನ ತುದಿಗೆ ಫೋಕಸ್ ಮಾಡಿ. ಈ ಎಕ್ಸಸೈಸ್ ಎಲ್ಲ ಮುಗಿದ ಮೇಲೆ ಮತ್ತೆ ನೀವು ಪಾಮಿಂಗಿಂದ ಎಂಡ್ ಮಾಡ್ತೀರಾ. ಇದರಿಂದ ನಿಮ್ಮ ಕಣ್ಣುಗಳು ಇನ್ನೂ ರಿಲ್ಯಾಕ್ಸ್ ಆಗುತ್ತೆ. ಸೊ ಎರಡೂ ಕೈಗಳನ್ನು ಹೀಗೆ ರಬ್ ಮಾಡಿ ಹೀಗೆ ಕಪ್ ಮಾಡಿಕೊಂಡು ಹೀಗೆ ಪ್ಲೇಸ್ ಮಾಡಿ. 5 ಸೆಕೆಂಡ್ಸ್ ಈ ಥರ ಪ್ಲೇಸ್ ಮಾಡ್ತೀರಾ. ಮತ್ತು ನಿಧಾನಕ್ಕೆ ಕೈಯನ್ನು ಇಳಿಸಿ ಕಣ್ಣು ಓಪನ್ ಮಾಡಿ. ಸೊ ಪಾಮಿಂಗ್ನ ಪ್ರತಿಯೊಂದು ಎಕ್ಸಸೈಸ್ ಆದಮೇಲೂ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ನಿಮ್ಮ ಕಣ್ಣು ತುಂಬ ಸ್ಟ್ರೈನ್ ಆಗ್ತಿದ್ರೆ ಎಕ್ಸಸೈಸ್ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಿಮಗೆ ಗೊತ್ತಾ, ಟು ಪ್ರಿವೆಂಟ್ ಡಿಜಿಟಲ್ ಐ ಸ್ಟ್ರೇನ್ ದರ್ ಇಸ್ ಅ 20-20-20 ರೂಲ್. ಫಾರ್ ಎವ್ರಿ 20 ಸೆಕೆಂಡ್ ಯು ವಾಚ್ ಅ ಸ್ಕ್ರೀನ್, ಯು ಹ್ಯಾವ್ ಟು ಲುಕ್ at an object 20 feet far away from you for 20 seconds. ಇದರಿಂದ ನಿಮ್ಮ ಐ ಸ್ಟ್ರೇನ್ ಕಡಿಮೆ ಆಗುತ್ತೆ ಆ್ಯಂಡ್ ನಿಮ್ಮ ಐ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಈ ಐ ಎಕ್ಸಸೈಸ್ ಮಾಡೋದ್ರಿಂದ ಒಂದು ನೀವು ವಿಷಯ ಏನು ನೆನ್ಪಿಟ್ಕೋಬೇಕು ಅಂದರೆ, ಓವರ್ನೈಟ್ ನಿಮ್ಮ ಪವರ್ ಕಡಿಮೆ ಆಗಲ್ಲ, ಇಲ್ಲ ನಿಮ್ಮ ಸ್ಪೆಕ್ಟಿಕಲ್ ಡಿಪೆಂಡೆನ್ಸಿ ಕಡಿಮೆ ಆಗಲ್ಲ. ದಿಸ್ ಇಸ್ ಜಸ್ಟ್ ಸಪೋರ್ಟಿವ್ ಎಕ್ಸಸೈಸ್ ನಿಮ್ಮ ಐ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ. ಆಯುರ್ವೇದದಲ್ಲಿ ಕಣ್ಣಿನ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಅಂತಲೇ ಕೆಲವೊಂದು ಟ್ರೀಟ್ಮೆಂಟ್ಗಳಿವೆ. ಇದನ್ನು ನಾವು ನೇತ್ರ ಕ್ರಿಯಾಕಲ್ಪನ ಅಂತ ಕರಿತೀವಿ. ಇದು ಯಾವುದು ಅಂದರೆ ಅಶ್ಚೋತನ, ಸೇಕ, ತರ್ಪಣ, ಪುಟಪಾಕ, ಅಂಜನ, ಪಿಂಡಿ, ವಿಡಾಲಕ. ಈ ಎಲ್ಲ ಎಕ್ಸ್ಟರ್ನಲ್ ಥೆರಪೀಸ್ ಜೊತೆ ನೀವು ಇಂಟರ್ನಲ್ ಮೆಡಿಸಿನ್ಸ್ ತೊಗೊಂಡ್ರೆ ನಿಮ್ಮ ಕಣ್ಣಿನ ಹೆಲ್ತ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್, ಯು ಹ್ಯಾವ್ ಟು ಡೂ 3 ಥಿಂಗ್ಸ್ ನೌ. 1. Like the video and subscribe to our channel so that it will motivate us to do more informative content like this. 2. Comment one thing that you've liked or disliked in this video so that it will help us improve. So this is exercise and yoga series with doshas and dumbbells on the go. See you in the next episode. Until then, train strong, live balanced and explore more. This is Dr. Rohini signing off. 3. Share this video with your loved ones to improve their health.